ಕಲಬುರಗಿ ಜಿಲ್ಲೆಯಲ್ಲಿ ವಸತಿ ನಿಲಯದ ಮಕ್ಕಳ ಜೊತೆ ಅಧಿಕಾರಿಗಳು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಇವತ್ತು ಒಂದು ಪ್ರತಿಭಟನೆ ಮೂಲಕ ಹೋರಾಟವನ್ನು ಹಮ್ಮಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿನ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ವಿಷಯ ಏನಪ್ಪ ಅಂತಂದರೆ, ಇದೇ ಕೆಲವು ದಿನಗಳ ಹಿಂದೆ ದಂಡೋತಿ ಗ್ರಾಮದಲ್ಲಿ ಇವತ್ತು ಕೆಲವು ಮಕ್ಕಳು ಅಸ್ವಸ್ಥರಾದರು. ಅದು ಘಟನೆ ಮರುಕಳಿಸಿ ಇನ್ನೊಂದು ಸ್ವಲ್ಪ ಮರೆಯುವಂಥದ್ರಲ್ಲಿ ಇವತ್ತು ಕರ್ಜಿಗಿ ಗ್ರಾಮದಲ್ಲಿ ಇವತ್ತು ಆ ಮಕ್ಕಳು ಅಸ್ವಸ್ಥರಾದರು. ಇವತ್ತು ಇಂಥ ಘಟನೆಗಳು ಮರುಕಳಿಸಲು ಕಾರಣ ಏನಪ್ಪ ಅಂತಂದರೆ, ಇವತ್ತು ಅಲ್ಲಿನ ಹಾಸ್ಟೆಲ್ಗಳನ್ನು ವಾರ್ಡನ್ಗಳನ್ನು ಖಾಲಿ ಪ್ರಿನ್ಸಿಪಲ್ಗೆ ಅಮಾನತು ಮಾಡಿ ಅವರನ್ನು ದೂರ ಇರ್ತಕ್ಕಂಥ ಕೆಲಸವನ್ನು ಮೇಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಪೂರಕ ಎಂಬಂತೆ ಇದಕ್ಕೆ ಮೇಲಾಧಿಕಾರಿಗಳೇ ಮೇಲೆ ಹೊಣೆಗಾರ ಇರ್ತಾರೆ. ಇದಕ್ಕೆ ನೇರವಾಗಿ ಹೊಣೆಗಾರರು ಮೇಲಾಧಿಕಾರಿಗಳು. ಯಾಕಪ್ಪ ಅಂತಂದರೆ, ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಇವತ್ತು ಹಿಂದುಳಿದ ಅದಕ್ಕೆ ಅಧಿಕಾರಿಗಳಾಗಿರ್ಬೋದು, ಇವತ್ತು ಯಾರೂ ಸಹಿತ ಆ ಹಾಸ್ಟೆಲ್ಗಳಿಗೆ ಭೇಟಿಯನ್ನು ನೀಡದೆ ತಮ್ಮ ಕಚೇರಿ AC ರೂಮಲ್ಲಿ ಕೂತ್ಕೊಂಡು ಇವತ್ತು ತಮ್ಮ ಕಾರ್ಯವನ್ನು ನಿರ್ವಹಿಸಿ ಕೇವಲ ಇಂಥ ಘಟನೆಗಳು ನಡೆದಾಗ ನಾವು ವಾರ್ಡನ್ಗಳನ್ನು ಅಮಾನತು ಮಾಡಿದ್ದೀವಿ, ಪ್ರಿನ್ಸಿಪಲ್ನ ಅಮಾನತು ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಮೂಲ ಕಾರಣ ಏನಪ್ಪ ಅಂತಂದರೆ, ಇವತ್ತು ದವಸ ಧಾನ್ಯಗಳನ್ನು ಏನು ವಿತರಣೆಯನ್ನು ಮಾಡ್ತಾರೆ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ದವಸ ಧಾನ್ಯ ವಿತರಣೆ ಮಾಡ್ತಕ್ಕಂಥ ಚಂದ್ರಕಾಂತ್ ಕಿಣಗಿಯವರಾಗಿರ್ಬೋದು, ಅದೇ ರೀತಿಯಾಗಿ ಇವತ್ತು ಆಹಾರ ಗುಣಮಟ್ಟದ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಇವರನ್ನು ಮಲ್ಕೊಂಡಿದ್ದಾರೆ ಅಂತಕ್ಕಂಥ ನಮ್ಮದು ಅನುಮಾನ ಇದೆ. ಯಾಕಂತಂದರೆ, ಇವತ್ತು ಆಹಾರ ಗುಣಮಟ್ಟದ ಪರಿಶೀಲನೆಯನ್ನು ಮಾಡದೆ ಇವತ್ತು ಮಕ್ಕಳಿಗೆ ಆಹಾರವನ್ನು ಯಾವ ರೀತಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಹೇಳ್ತಾ ಇದೆ. ಅದೇ ರೀತಿ ಏನಪ್ಪ ಅಂತಂದರೆ, ಇದಕ್ಕೆ ಟೆಂಡರ್ ಏನು ಪಡೆದಿರ್ತಕ್ಕಂಥವ್ರು ಇರ್ತಾರೆ. ಇವತ್ತು ಟೆಂಡರ್ ಪಡೆದಿರ್ತವ್ರು ಸಹಿತ ಯಾವುದೇ ರೀತಿಯ ಗುಣಮಟ್ಟವನ್ನು ಪರಿಶೀಲನೆ ಮಾಡದೆ ಕೇವಲ ಅವರು ಇರ್ತಕ್ಕಂಥ ವಸತಿ ನಿಲಯಗಳಿಗೆ ಇವತ್ತು ಆಹಾರ ವಿತರಣೆಯನ್ನು ಮಾಡ್ತಾರೆ. ಇಂತಹ ಅಧಿಕಾರಿಗಳನ್ನು ಕೂಡಲೇ ಇವತ್ತು ಅಮಾನತುಗೊಳಿಸಿ ಇವರ ವಿರುದ್ಧ ಸುಮೋಟೋ ಪ್ರಕರಣವನ್ನು ದಾಖಲಾಗಬೇಕು. ಇವತ್ತು ಯಾರಾದರೂ ಒಬ್ಬರು ಸುಮೋಟೋ ಪ್ರಕರಣವನ್ನು ದಾಖಲಿಸಿದ್ದಾರಾ? ಇವತ್ತು ದಂಡೋತಿ ಗ್ರಾಮದಲ್ಲಿ ಇಂಥ ಘಟನೆ ಆಯಿತು, ಸುಮೋಟೋ ಪ್ರಕರಣ ದಾಖಲಿಸಿದ್ರ? ಇವತ್ತು ಕರ್ಜಿಗೆಲಾಯಿತು, ಸುಮೋಟೋ ಪ್ರಕರಣ ದಾಖಲಿಸಿದ್ರ? ಇಲ್ಲ. ಕೇವಲ ವಾರ್ಡನ್ಗಳನ್ನು ಪ್ರಿನ್ಸಿಪಲ್ಗಳನ್ನು ಇವತ್ತು ಅಮಾನತು ಪ್ರಶ್ನೆ ಇವರು ಕಾಯಕವನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಮೇಲಾಧಿಕಾರಿಗಳು ಮೂಲ ಹೊಣೆಗಾರರಾದ್ರೆ ಆ ಮೇಲಾಧಿಕಾರಿಗಳನ್ನು ಇವತ್ತು ಅಮಾನತುಗೊಳಿಸಬೇಕು. ಯಾಕಪ್ಪ ಅಂತಂದರೆ, ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ದಿನಾಂಕ 19/11/2025 ನಾವು ಇಲ್ಲಿ ದಂಡೋತಿ ಗ್ರಾಮದಲ್ಲಿರ್ತಕ್ಕಂಥ ವಸತಿ ನಿಲಯಕ್ಕೆ ನಾವು ಭೇಟಿ ನೀಡಿದ್ದೀವಿ. ಭೇಟಿ ನೀಡಿದಾಗ ಅಲ್ಲಿರ್ತಕ್ಕಂಥ ಕಳಪೆ ಮಟ್ಟದ ಆಹಾರ ಹಾಗೂ ಅಲ್ಲಿನ ಅವ್ಯವಸ್ಥೆ ಕುರಿತು ನಾವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿ ಅಂತ ಸಂಗಮೇಶ್ ಅವರಿಗೆ ನಾವು ದೂರನ್ನು ನೀಡಿದ್ದೀವಿ. ಆ ದೂರನ್ನು ನೀಡಿದ್ರೂ ಸಹಿತ ಸಂಗಮೇಶ್ ಅವರು ಅಲ್ಲಿ 8 ತಿಂಗಳಾದರೂ ಸಹಿತ ಅಲ್ಲಿಗೆ ಹೋಗಲಾರದೆ ಅಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಪರಿಶೀಲನೆ ಮಾಡಲಾರದೆ ಇರ್ತಕ್ಕಂಥದಕ್ಕೆ ಅಲ್ಲಿ ಯಾವತ್ತು ಅಂತಹ ಘಟನೆಗೆ ಮೂಲ ಕಾರಣ ಆಯಿತು. ಅದಕ್ಕೆ ನೇರ ಹೊಣೆಗಾರ ಯಾರಪ್ಪ ಅಂತಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಯಾದಂಥ ಸಂಗಮೇಶ್ ಅವರ ಮೇಲೆ ಹೊಣೆಗಾರ. ಅದಕ್ಕೆ ಅವರನ್ನು ಕೂಡಲೇ ಅಮಾನತುಗೊಳಿಸಿ ಅವರ ವಿರುದ್ಧ ಸುಮೋಟೋ ಪ್ರಕರಣವನ್ನು ದಾಖಲಿಸಿ ಅವರ ವಿರುದ್ಧ FIR ದಾಖಲಿಸುವಂಥ ಕಾರ್ಯವನ್ನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು. ಅದೇ ರೀತಿ ಏನು ದಿನಸಿ ಧಾನ್ಯಗಳನ್ನು ವಿತರಣೆ ಮಾಡ್ತಾರೆ ಚಂದ್ರಕಾಂತ್ ಕಿಣಗಿಯವರು, ಅವ್ರ ವಿರುದ್ಧನೂ ಸಹಿತ ಸುಮೋಟೋ ಪ್ರಕರಣ ದಾಖಲಿಸಿ FIR ಆಗಬೇಕು. ಆಹಾರ ಗುಣಮಟ್ಟ ತನಿಖಾಧಿಕಾರಿಗಳ ವಿರುದ್ಧ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕಂತೇಳಿ ನಮ್ಮ ಮೂಲ ಬೇಡಿಕೆ ಇದೆ ಸರ್. ತಮ್ಮ ಹೆಸರು? ಸುಭಾಷ್ ಬಿದ್ನೂರು, ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ರಾಜ್ಯಾಧ್ಯಕ್ಷರು.